ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕರ್ನಾಟಕ ಸರ್ಕಾರ 2010ರಲ್ಲಿ ಆರ್ಸೆಲರ್ ಮಿತ್ತಲ್ ಕಾಂಗ್ರೆಸ್ ಹಾಗೂ NMDCಗೆ ಹೇಳಿ ಸುಮಾರು 13,000 ಎಕರೆ ಜಮೀನುಗಳನ್ನ ಬಲವಂತವಾಗಿ ಸ್ವಾಧೀನ ಮಾಡಿದೆ. ಮತ್ತೆ ಮೋಸದ ಭೂಬೆಲೆಯನ್ನ ನಿಗದಿ ಮಾಡಿ ದೌರ್ಜನ್ಯದಿಂದ ಭೂಮಿಗಳನ್ನ ವಶಪಡಿಸಿಕೊಂಡಿದೆ. ಅಲ್ಲಿಂದ ಇಲ್ಲಿವರೆಗೆ ನಾವು ಹೋರಾಟ ಮಾಡ್ತಾ ಇದ್ವಿ. ಇಲ್ಲಿವರೆಗೆ ನಮ್ಗೆ ಮೋಸದ ಭೂಬೆಲೆಯನ್ನು ಸರಿಪಡಿಸಿಕೊಡಕ್ಕಾಗಲಿಲ್ಲ. ಅದೇ ರೀತಿಯಲ್ಲಿ ಕೈಗಾರಿಕೆಗಳನ್ನು ನಿರ್ಮಾಣ ಮಾಡಿ ಉದ್ಯೋಗವನ್ನು ಕೊಡೋದಕ್ಕೆ ಆಗಲಿಲ್ಲ. ಈಗ ಆರ್ಸೆಲರ್ ಮಿತ್ತಲ್ ಕಂಪನಿ ನಾನು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲ್ಲ ಅಂದ ಮೇಲೆ ಅದನ್ನ ಈಗ ಅತ್ಯಂತ ಕಳಪೆ ಬೆಲೆಗೆ ಜಿಂದಾಲ್ ಕಂಪನಿಗೆ ಬಲವಂತವಾಗಿ ರಿಯಲ್ ಎಸ್ಟೇಟ್ ಮಾಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಕಳೆದ 2010ರಿಂದ ನಾವೇನು ಹೋರಾಟ ಮಾಡ್ತಾ ಇದೀವಿ, ಇದುವರೆಗಿನ ಯಾವುದೇ ಸರ್ಕಾರಗಳು ಇದನ್ನು ಪರಿಹಾರ ಮಾಡದೇ ಇದ್ದಿದ್ರಿಂದ ನಾವು ನಾಳೆ ಮುಂಬರ್ತಕ್ಕಂಥ ಜೂನ್ 18ನೇ ತಾರೀಕು ಬಹುದೊಡ್ಡ ಒಂದು ಸಾರ್ವತ್ರಿಕ ಮುಷ್ಕರವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸಬೇಕು. ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು, ವ್ಯಾಪಾರಿ ಸಂಸ್ಥೆಗಳು ಕೂಡ ಅದೇ ರೀತಿ ಸಾರಿಗೆ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಇವತ್ತು ತಮ್ಮ ಕೆಲಸವನ್ನ ನಿಲ್ಲಿಸಿ ನಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಅವ್ರನ್ನ ವಿನಂತಿ ಮಾಡ್ತಾ ಇದೀವಿ. ಆ ಮೂಲಕ ಬಳ್ಳಾರಿ ಜಿಲ್ಲೆಯಾದ್ಯಂತ ಒಂದು ಸ್ವಯಂ ಪ್ರೇರಿತ ಬಂದ್ ಆಗಿ ಪರಿವರ್ತನೆ ಆಗುವಂತೆ ಎಲ್ಲ ನಾಗರಿಕರು ಬೆಂಬಲಿಸಬೇಕು ಅಂತ ಕೇಳ್ತಾ ಇದೀವಿ. ಈಗಾಗಲೇ ಸುಮಾರು 20-25 ಸಾರ್ವಜನಿಕ ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಉಳಿದವರನ್ನು ಕೂಡ ನಾವು ಮುಂದೆ ಅಪೀಲ್ ಮಾಡ್ತಾರೆ. ರೋಡ್ ಆಗ್ತಿದ್ದಾರೆ ಮತ್ತು ಬಿಲ್ಡಿಂಗ್ ಕಟ್ಟಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಪೊಲೀಸ್ ಕಾವಲು ಯಾರನ್ನು ಆ ಕಡೆ ಬಿಡದಂಗೆ ಪೊಲೀಸ್ ಕಾವಲಿನಲ್ಲಿ ಇವೆಲ್ಲ ಕೆಲಸ ಮಾಡ್ತಿದ್ದಾರೆ. ಅದು ಕಾನೂನಿಗೆ ಸುಮಾರು ಕೇಸ್ ಬುಕ್ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಪತ್ರಿಕಾ ಮಾಧ್ಯಮ ಮೂಲಕ ತಿಳಿಸ್ತೀನಿ. ಕುಡ್ಚಿನಿ ಭಾಗದಲ್ಲಿ ಏನು ಭೂಮಿ ಕಳ್ಕೊಂಡಂತ ಎಲ್ಲ ನಮ್ಮ ರೈತರು ಎಷ್ಟೋ ವರ್ಷಗಳಿಂದ ಅಲ್ಲಿ ಇವತ್ತೇನು ಕುಡಿಸಿನಲ್ಲಿ ಉಪಹಾರ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಆ ಭಾಗದಲ್ಲಿ ನಾವು ಕೂಡ ಎಷ್ಟೋ ಸರಿ ನಾವು ಕೂಡ ವೇದಿಕೆ ಹಂಚ್ಕೊಂಡಿದ್ವಿ, ಹೋರಾಟಕ್ಕೆ ಕೂಡ ನಾವು ಕೂಡ ಕೂತ್ಕೊಂಡಿದ್ವಿ. ಅದ್ರ ಜೊತೆಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ನಮ್ಮ ಕುಡಿಸಿನ ಸಂಪತ್ತವರು ಕೂಡ ಇದಕ್ಕೆ ಭಾರಿ ಬೆಂಬಲವಾಗಿ ಅವತ್ತಿಂದ ಇವತ್ತವರೆಗೂ ಬೆಂಬಲವಾಗಿ ಇದ್ದಾರೆ. ಹಾಗಾಗಿ ನಾವು ಕೂಡ ಏನು ನಾಳೆ ಜೂನ್ 18ಕ್ಕೆ ಏನು ಕರ್ನಾಟಕ ಬಂದಿದೆ, ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಯುವ ಸೈನ್ಯ ಬೆಂಬಲವಾಗಿ ನಿಲ್ಲುತ್ತೆ. ಇದು ನಾವು ಯಾವತ್ತೂ ಅಲ್ಲ, ಇದು ಗೆಲ್ಲವರೆಗೂ ನಾವು ಕುಡಿತೀನಿ ಜನತೆಗೆ, ಕುಡಿತೀನಿ ರೈತರಿಗೆ ಕೂಡ ನಾವು ಜೊತೆಗೆ ಇರ್ತೀವಿ ಅಂತ ಭರವಸೆ ಕೊಡ್ತಿದ್ವಿ. ಅದರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು, ನಮ್ಮ ಆತ್ಮೀಯ ಸ್ನೇಹಿತರ ಸಂಘಟನೆಗಳಿದಾವೆ, ಅವ್ರ ಹತ್ರ ಕೂಡ ಮನವಿ ಮಾಡ್ಕೊಳ್ತಿದ್ವಿ. ದಯವಿಟ್ಟು ಎಲ್ಲ ಸಂಘಟನೆಯರು ಕೈಗೂಡಿಸಿ ಇದಕ್ಕೆಲ್ಲ ಬೆಂಬಲ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅನಿಮೇಶ್ ಉಪ್ಪರ್, ಬಳ್ಳಾರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.